ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ಗೌರಿ ಗಣೇಶ ಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ಸಾಮೂಹಿಕ ಬಾಗಿನ ನೀಡುವ ಕಾರ್ಯಕ್ರಮ. ತುಮಕೂರು. ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಿರುವ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ತುಮಕೂರು ತಾಲೂಕಿನ ಚಿನಗ ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಬರುವ ಭಕ್ತರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಕ್ಕಾಗಿ ಸಂಬಂಧಪಟ್ಟವರೊಂದಿಗೆ ಮಾತುಕತೆ ನಡೆಸಲಾಗುವುದು ಎಂದು ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪ ತಿಳಿಸಿದರು. ಕೋರ ಹೋಬಳಿ ಚಿನಗ ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ಗೌರಿ ಗಣೇಶ ಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ಸಾಮೂಹಿಕ ಬಾಗಿನ ನೀಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದ ಅವರು, ಇಲ್ಲಿನ ಗೋಶಾಲೆಯಲ್ಲಿ ಸಾವಿರಾರು ದನಕರುಗಳು ಆಶ್ರಯ ಪಡೆಯುವಂತಾಗಬೇಕು. ಹಾಗೆಯೇ ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ಕೊಠಡಿ, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಹಂತ ಹಂತವಾಗಿ ಕಲ್ಪಿಸಲು ಅಗತ್ಯ ಕ್ರಮ ವಹಿಸಲಾಗುವುದೆಂದರು. ಇನ್ನೇನು ಕೆಲವೇ ದಿನಗಳಲ್ಲಿ ಗೌರಿ ಗಣೇಶ ಹಬ್ಬ ಆಗಮಿಸಲಿದೆ. ಇದರ ಹಿಂದೆಯೇ ನವರಾತ್ರಿ ಹಬ್ಬ ಸಹ ನಡೆಯಲಿದೆ. ಹೆಣ್ಣನ್ನು ದೇವರೆಂದು ಪೂಜಿಸುವ ಭಾರತ ದೇಶದಲ್ಲಿ ಹಬ್ಬ ಹರಿದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಉಡುಗೊರೆ, ಬಾಗಿನ ನೀಡುವುದು ಸಂಪ್ರದಾಯ. ಅದರಂತೆ ಇಂದು ದೇವಾಲಯಕ್ಕೆ ಆಗಮಿಸಿದ್ದ ಮಹಿಳೆಯರಿಗೆ ಬಾಗಿನ ಅರ್ಪಿಸಲಾಗಿದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ಗುರುಗಳಾದ ಚೇತನ್ ಕೃಷ್ಣ ಗುರೂಜಿ ಅವರಿಗೆ ಭಕ್ತರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ದೇವಾಲಯದ ಅರ್ಚಕರಾದ ಚೇತನ ಕೃಷ್ಣ ಗುರೂಜಿ ಮಾತನಾಡಿ, ಆದಿಶಕ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಬರುವ ಭಕ್ತರ ಕಳೆದ 3 ವರ್ಷಗಳಿಂದಲೂ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಬಾಗಿನ ಅರ್ಪಿಸುವ ಸಂಪ್ರದಾಯ ರೂಢಿಯಲ್ಲಿದೆ. ಈ ಬಾರಿ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪ ಅವರು ನಮ್ಮೊಂದಿಗೆ ಕೈಜೋಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ಈ ವೇಳೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಚೇತನ ಕೃಷ್ಣ, ಕಾರ್ಯದರ್ಶಿಗಳಾದ ಹರೀಶ್ ಎಸ್ ಗೌಡ ಹಾಗೂ ಹಿರಿಯರಾದಂತಹ ಸುಜಾತ, ನಾಗಮಣಿ, ಜಯಮ್ಮ, ಕವಿತಾ, ವಿಜಯಲಕ್ಷ್ಮಿ, ಯಶೋಧ, ಪ್ರೇಮರತ್ನ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಎಎನ್ ಪೀರ್, ತುಮಕೂರು. ತುಮಕೂರು ಗ್ರಾಮಾಂತರ ತಾಲೂಕು ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಚಿನಗ ಗ್ರಾಮದಲ್ಲಿ ದುರ್ಗಾ ಪರಮೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ನಾವುಗಳೆಲ್ಲರೂ ಸೇರಿದ್ದೀವಿ. ನವರಾತ್ರಿ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದೀವಿ. ಗೌರಿ ಗಣೇಶ 2-3 ದಿವಸಗಳಲ್ಲಿ ನಮ್ಮ ಮನೆಗಳಿಗೆ ಬರ್ತಾ ಇದೆ. ಇಂಥ ಸುಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಪೂಜ್ಯ ಸ್ವಾಮೀಜಿಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ, ಹಾಗೆಯೇ ಶ್ರೀ ಚೇತನ್ ಕೃಷ್ಣ ಗುರೂಜಿ ಅವ್ರಿಗೂ ಸಹಿತ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾವುಗಳೆಲ್ಲರೂ ಭಕ್ತಾದಿಗಳು ನಿಮ್ಮ ಹಲವಾರು ಆಕಾಂಕ್ಷೆಗಳು ಇಟ್ಟುಕೊಂಡು ನಿಮ್ಮ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತೇಳಿ ಇವತ್ತು ದೇವಿಯ ಮಳೆ ಹೋಗಿದ್ದೀರ. ಇಂಥ ಕ್ಷೇತ್ರ ಅಭಿವೃದ್ಧಿ ಹೊಂದಿ, ಹಾಗೆಯೇ ನಾನು ಕೇಳ್ಪಟ್ಟಿರೋದಿಲ್ಲಿ ಗೋಶಾಲೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ. ಇದರಲ್ಲಿ ಕೆಲವು ಗೋಗಳನ್ನ ತಾವು ಪಾಲನೆ ಮಾಡೋದ್ರ ಜೊತೆಗೆ ಇಲ್ಲಿ ನೂರಾರು ಸಹಸ್ರಾರು ಗೋಗಳಿಗೆ ನೀವು ಆಶ್ರಯ ತಾಣ ಆಗಬೇಕು. ಹಾಗೆಯೇ ಭಕ್ತಾದಿಗಳು ಇಲ್ಲಿ ಬಂದರೆ ಉಳ್ಕೊಳ್ಳೋದಕ್ಕೆ ಅನುಕೂಲ ಆಗುವಂಥ ಕೊಠಡಿಗಳು ಪ್ರಾರಂಭ ಆಗಬೇಕಿಲ್ಲಿ. ಇಲ್ಲಿ ಹಿಂದೆ ಏನೇನಿದ್ದು ನಿಮಗೆ ತೊಂದರೆಗಳು ದಿನೇ ಅದಕ್ಕದೇ ನಿಮ್ಮ ಸಂಕಷ್ಟಗಳೆಲ್ಲ ದೂರ ಆಗ್ತಾ ಇದ್ದಾವೆ. ಇದೆಲ್ಲ ಶುಭ ಮುನ್ಸೂಚನೆ ಅಂತ ನಾನು ಭಾವಿಸ್ಕೊಂಡು ಇಲ್ಲಿ ಯಾರ್ಯಾರು ನಡ್ಕೋತಿದ್ದಾರೆ, ನಾನು ಇಲ್ಲಿವರೆಗೂ ಕೇಳ್ಪಟ್ಟಿದ್ದು ಹಲವಾರು ಮಂದಿ ಹೇಳಿದ್ರು ನಮ್ಮ ಕೋರಿಕೆಗಳು ಈಡೇರುತ್ತವೆ ಅಂತೇಳಿ. ನಾನು ಅದೇ ನಂಬಿಕೆಯಿಂದ ಈ ಕ್ಷೇತ್ರಕ್ಕೆ ಪತ್ನಿ ಜೊತೆಗೆ ಬಂದಿದ್ದೀನಿ. ನಿಜವಾಗ್ಲೂ ತಮ್ಮಗಳೆಲ್ಲರ ಜೊತೆನೂ ಗೌರಿ ಗಣೇಶ ಹಬ್ಬ ಹಾಗೂ ಮುಂದೆ ಬರ್ತಕ್ಕಂಥ ದಸರಾ ಉತ್ಸವಕ್ಕೆ ಮುನ್ನುಡಿ ಇದು. ತಮಗೆಲ್ರಿಗೂ, ನಿಮ್ಮ ಕುಟುಂಬದವರ ಎಲ್ರಿಗೂ ಶುಭವಾಗಲಿ. ಹಾಗೆಯೇ ನಿಮ್ಮ ಏನು ತಂಡ ಇದೆ ಗುರುಗಳೇ, ಅದ್ರ ಮುಖಾಂತರ ತುಮಕೂರು ಜಿಲ್ಲೆಗೆ ಅಭಿವೃದ್ಧಿಗೆ ಅನುಕೂಲ ಆಗಲಿ ಅಂತೇಳಿ ನಾನಾದರೂ ಎಲ್ಲರಿಗೂ ಶುಭ ಹಾರೈಸಿ ಮತ್ತೊಮ್ಮೆ ತಾಯಿಯ ಆಶೀರ್ವಾದ ತಮಗೆಲ್ಲರಿಗೂ ಸಿಗಲಿ ಅಂತೇಳಿ ನಾನು
ತಾಯಿಯಲ್ಲಿ ಕೋರ್ಕೊಡ್ತೀನಿ. ನಮಸ್ಕಾರ. ವರ್ಷ ಈ ತವರು ಮನೆಯ ಒಂದು ಭಾಗಿಣದ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರಾ. ಮುಖ್ಯವಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ಮುರಳೀಧರ್ ಹಾಲಪ್ಪ ಸರ್ ಅವರು ಕೂಡ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ನಮ್ಮ ಮುರಳೀಧರ್ ಹಾಲಪ್ಪ ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸರಳತೆಯ ಸರದಾರ ಅಂತ ಹೇಳ್ತೀವಿ. ಯಾಕಂತಂದರೆ ತುಂಬ ಸರಳವಾಗಿರ್ತಾರೆ. ನೀವು ನೋಡ್ಬೋದು ಅವ್ರ ಮನೆ ಹತ್ರ ಯಾವ ವ್ಯಕ್ತಿ ಹೋದ್ರು, ಯಾರು ಹೋದ್ರು ಎಲ್ಲರಿಗೂ ಕೂಡ ಊಟೋಪಚಾರ. ಇಲ್ಲಿ ಹೇಗೆ ನೀವು ತವ್ರ ಮನೆಯನ್ನು ನೋಡ್ಬೋದು, ನೀವು ಅಲ್ಲೋದ್ರು ಕೂಡ ತವ್ರ ಮನೆಯನ್ನು ನೋಡ್ಬೋದು, ಅವ್ರ ಮನೆ ಹತ್ರನೂ ಕೂಡ. ಯಾಕಂದರೆ ಬಂದಂಥವ್ರು ಎಲ್ಲರಿಗೂ ಕೂಡ ಆ ಒಂದು ಪ್ರೀತಿಯಿಂದ ಆತಿಥ್ಯವನ್ನು ಎಲ್ಲರೂ, ಅವ್ರು ಯಾರೇ ಆಗಿಲ್ಲ ಅವರೆಲ್ಲರಿಗೂ ಊಟ ಮಾಡ್ಕೊಂಡು ಹೋಗಿದ್ದಷ್ಟು ಪ್ರೀತಿಯಿಂದ ಒಂದು ಎಲ್ಲರೂ ಸತ್ಕಾರ ಮಾಡ್ತಾರೆ. ಎಲ್ಲರ ಕಷ್ಟಗಳನ್ನು, ಏನೇ ಕಷ್ಟಗಳಿದ್ರು ಕೂಡ ಇಂಥ ಸಮಸ್ಯೆಗೆ ಸ್ವಂತ ಜಾಗದಲ್ಲೇ ಅವರು ಆ ಸಮಸ್ಯೆಗೆ ಏನೋ ಒಂದು ಪರಿಹಾರವನ್ನು ಕೊಟ್ಟಿರ್ತಾರೆ. ಆ ಒಂದು ಮುರಳೀಧರ್ ಹಾಲಪ್ಪ ಸರ್ ಈ ದಿನ ದಂಪತಿಗಳ ಸಮೇತವಾಗಿ ನಮ್ಮ ಒಂದು ತವರು ಮನೆಗೆ ಬಂದಿರುವಂಥದ್ದು, ತವರು ಮನೆ ಎಲ್ಲರಿಗೂ ಕೂಡ ಖುಷಿ ಕೊಡುವಂಥ ವಿಚಾರ. ಅವರ ಅಮೃತ ಹಸ್ತದಿಂದ ಮತ್ತು ನಮ್ಮ ಬಾಲಕೃಷ್ಣಾನಂದ ಗುರುಗಳ ಕಡೆಯಿಂದ ನಾವು ಈ ಒಂದು ಬಾಗಿನ ಕೊಡೋ ಒಂದು ಕಾರ್ಯಕ್ರಮವನ್ನು ಮಾಡೋಣ, ಬಾಗಿನ ವಿತರಣೆಯನ್ನು ಮಾಡೋಣ. ಎಲ್ಲರೂ ಕೂಡ ಎಲ್ಲರಿಗೂ ದುರ್ಗಾದೇವಿ ಒಳ್ಳೆಯದನ್ನು ಮಾಡಲಿ. ಸಂಪೂರ್ಣವಾಗಿ ದುರ್ಗಾದೇವಿ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ. ಸಾಕು, ಎಲ್ಲರೂ ಎಲ್ಲರಿಗೂ ತೊಂದು ಬರ್ತಾ ಇದೆ. ಎಲ್ಲರೂ ತವ್ರ ಮನೆ ನಿಮ್ಮದು ವಿಶ್ವತ್ವರ್ಗ ಎಲ್ಲ ನಿಮ್ಮ ಅಭಿಪ್ರಾಯಗಳನ್ನು, ತವ್ರ ಮನೆಯ ಅಭಿಪ್ರಾಯಗಳನ್ನು ಹೇಳ್ಕೊಂಡು ಖುಷಿಯಾಗಿ ಸಂತೋಷವಾಗಿ ತವ್ರ ಮನೆಯಿಂದ ಬಾಗಿನ ಸ್ವೀಕಾರ ಮಾಡೋಣ. ಏನಂತೀರಾ?